ಶಾಸಕರು ಹೇಳ್ತಾರೆ 50 ಕೋಟಿ 100 ಕೋಟಿ ಆಫರ್ ಮಾಡಿದ್ದಾರೆ ಅಂತ. ಕಿತ್ತೂರು ಶಾಸಕರು ಹೇಳ್ತಾರೆ ಅದೆಲ್ಲ ಸುಳ್ಳು, ಯಾರು ಆಫರ್ ಮಾಡಿಲ್ಲ, ಯಾವ ದಾಖಲೆ ನೋಡಿ ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ ಬಿಜೆಪಿಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಸರ್ಕಾರವನ್ನ ಶಾಸಕರನ್ನ ಖರೀದಿ ಮಾಡೇ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಇದೇ ಇತಿಹಾಸವನ್ನ ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತಗೊಂಡೋದ್ರು, ಅಸ್ಸಾಂನಲ್ಲಿ ತಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತಗೊಂಡೋದ್ರು, ಗುಜರಾತ್ನಲ್ಲಿ ತಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ ಬಿಜೆಪಿ ಅಂದ್ರೆ ಆಪರೇಷನ್ ಕಮಲ. ಸೊ ಆದ್ರಿಂದ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಎಲ್ಲೆಲ್ಲಿ ಬಿಜೆಪಿ ರಾಜ್ಯ ಬಿಜೆಪಿ ವೀಕ್ ಇದೆ ಅಲ್ಲಿ CBI IT ED ಮಾಡ್ತಾರೆ ಫಸ್ಟ್. ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಗವರ್ನರ್ ಕಚೇರಿ ಮಾಡ್ತಾರೆ. ಅದೆಲ್ಲಾನು ಕೂಡ ನೋಡಿದೀವಲ್ಲ, ಕೇರಳ, ತಮಿಳುನಾಡು, ಜಾರ್ಖಂಡ್, ಡೆಲ್ಲಿ, ಈಗ ಕರ್ನಾಟಕ. ಸೊ ಒಂದ್ ಕಡೆ ಶಾಸಕರನ್ನ ಸೆಳೆಯಕ್ಕೂ ಮಾಡ್ತಾರೆ, ಖರೀದಿ ಮಾಡಕ್ಕೂ ಮಾಡ್ತಾರೆ, IT ED ಹೆದರಿಕೆನೂ ಕೊಡ್ತಾರೆ, ಮತ್ತೆ ಗವರ್ನರ್ ಕಚೇರಿನೂ ದುರುಪಯೋಗ ಮಾಡ್ಕೊತಾರೆ. ಇದು ಸಾಕ್ಷಿ ಇದೆ, ಕರ್ನಾಟಕದ ಜನರು ಸಾಕ್ಷಿ ಇದ್ದಾರೆ ಇದಕ್ಕೆ. ಸೊ ಆದ್ರಿಂದ ಅವರು 50 ಕೋಟಿ 100 ಕೋಟಿ 200 ಕೋಟಿ ಆಫರ್ ಮಾಡಿದ್ರು ಏನೋ ಆಶ್ಚರ್ಯ ಇಲ್ಲ. ಎಲೆಕ್ಟ್ರಲ್ ಬಾಂಡ್ಸ್ ಏನಕ್ಕೆ ಮಾಡಿರೋದು? ಅದಕ್ಕೆ ತಾನೇ ಮಾಡಿರೋದು. ಅದು ಸುಪ್ರೀಂ ಕೋರ್ಟ್ ಅವ್ರು ಚೀಮಾರಿ ಹಾಕಿದ್ರೆ ಮರ್ತೋಗ್ಬಿಟ್ಟಿದಾರ. ಇಷ್ಟೆಲ್ಲ ದುಡ್ಡು ಬರ್ತಾ ಇರೋದು ಹೇಗೆ ಸರ್ ಇವರಿಗೆ? ಅದಾನಿ ಅವರು ಕೂತ್ಕೊಂಡು ಮಹಾರಾಷ್ಟ್ರ ಸರ್ಕಾರನ ಬೀಳಿಸ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬಿಜೆಪಿ ಹೋಗುತ್ತೆ ಅಂದ್ಬಿಟ್ಟು ಆಗ್ಲೇ ಅದಕ್ಕೆ ದಾಖಲೆಗಳಿದೆ. ಸೊ ಆದ್ರಿಂದ ಅವರು ಆಫರ್ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅಂದ್ರೆ ನಮ್ಮವ್ರು ಯಾರು ಹೋಗ್ತಾ ಇಲ್ಲ. ನೋಡಿ, ಬಹಳಷ್ಟು ಜನ ನಮ್ಮ ಸ್ನೇಹಿತರು ನಮ್ಮ ಜೊತೆ ಖಾಸಗಿಯಾಗಿ ಮಾತನಾಡಿದ್ದಾರೆ, ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ದಾರೆ. ಆದ್ರೆ ಯಾರು ಕೂಡ ಅವ್ರು ಆಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾವು ಹೇಳೋದು ಬಿಟ್ಬಿಡಿ ಸರ್, ಬಿಜೆಪಿ ಅವ್ರು ಹೇಳಿಲ್ಲ 1000 ಕೋಟಿ ರೆಡಿ ಆಗಿದೆ ಅಂದ್ಬಿಟ್ಟು. ಆ 1000 ಕೋಟಿ ಲೆಕ್ಕ ಎಲ್ಲಿಂದ ಬಂತು? ಯಾರಿಂದ ಬಂತು? ಆಮೇಲೆ ಯಾರು 1000 ಕೋಟಿ ಸಂಗ್ರಹಣೆ ಮಾಡಿದ್ದಾರೆ ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆಯಾ ಇಲ್ಲ ಹೇಳ್ಬಿಡಿ. ಮತ್ತೆ ನಿನ್ನೆ ಮೊನ್ನೆ ಎಲ್ಲ ಏನು ಹೇಳ್ತಾ ಇದ್ದಾರೆ? ಅವ್ರ ತಂದೆ ತರಾನೇ ಲೂಟಿ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ನಾವು ಸರ್ ಹೇಳ್ತಾ ಇರೋದು ಇದೆಲ್ಲ ಬಿಜೆಪಿ ಅವ್ರು ತಾನೇ ಹೇಳ್ತಾ ಇರೋದು. ಫಸ್ಟ್ ಬಿಜೆಪಿ ಅವ್ರ ಹತ್ರ ಸ್ಪಷ್ಟೀಕರಣ ತಗೊಳ್ಳಿ. 1000 ಕೋಟಿ ಬಂದಿದ್ದು ಹೇಗೆ, ಎಲ್ಲಿಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಆ ದುಡ್ಡು ಅದಾನಿ ಅವ್ರದ, ಇವ್ರು ಲಾಸ್ಟ್ ಟೈಮ್ ಕೋವಿಡ್ನಲ್ಲಿ ಹೊಡೆದಂಥ ದುಡ್ಡ, 40% ಅಲ್ಲಿ ಸಿಕ್ಕಿದಂಥ ದುಡ್ಡ, ಛೋಟಾ ಸಿಗ್ನೇಚರ್ ಹೊಡೆದ್ಬಿಟ್ಟು ಸಿಕ್ತಂಥ ದುಡ್ಡ, ಅದು ಫಸ್ಟ್ ಅವ್ರಿಗೆ ಕೇಳಿ. ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡ್ತೀವಿ. ಶಾಸಕರು ಹೇಳ್ತಾರೆ 50 ಕೋಟಿ 100 ಕೋಟಿ ಆಫರ್ ಮಾಡಿದ್ದಾರೆ ಅಂತ. ಕಿತ್ತೂರು ಶಾಸಕರು ಹೇಳ್ತಾರೆ ಅದೆಲ್ಲ ಸುಳ್ಳು, ಯಾರು ಆಫರ್ ಮಾಡಿಲ್ಲ, ಯಾವ ದಾಖಲೆ ನೋಡಿ ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ ಬಿಜೆಪಿಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಸರ್ಕಾರವನ್ನ ಶಾಸಕರನ್ನ ಖರೀದಿ ಮಾಡೇ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಇದೇ ಇತಿಹಾಸವನ್ನ ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತಗೊಂಡೋದ್ರು, ಅಸ್ಸಾಂನಲ್ಲಿ ತಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತಗೊಂಡೋದ್ರು, ಗುಜರಾತ್ನಲ್ಲಿ ತಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ ಬಿಜೆಪಿ ಅಂದ್ರೆ ಆಪರೇಷನ್ ಕಮಲ.